ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದಾಸ್ ಲೋಕ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಲಾಸ್ಟ್ ವೀಡಿಯೋಲಿ ನಾವು KSIC ಮೈಸೂರು ಸಿಲ್ಕ್ ಸ್ಯಾರಿ ಶಾಪಿಂಗ್ಗೆ ಹೋಗಿದ್ದನ್ನ ನೋಡಿದ್ವಿ. ಸುಮಾರು 7ರಿಂದ 8 ಗಂಟೆ ವೇಟ್ ಮಾಡಿದ್ವಿ. ಈ ವ್ಲಾಗಲ್ಲಿ ನಾವು ಯಾವ ಸ್ಯಾರಿನ ತೊಗೊಂಡ್ವಿ ಅನ್ನೋದನ್ನ ಹೇಳ್ತೀವಿ. ನಮ್ಮದೇ ಫಸ್ಟ್ ಟೋಕನ್ ಆಗಿದ್ರು, ನಮ್ಮ 4 ಜನದ್ದೇ 1 2 3 4 ಟೋಕನ್ ನಂಬರ್ ಆಗಿದ್ರು ನಾವು ಅಂದ್ಕೊಂಡಿರೋ ಥರ ಸ್ಯಾರಿ ಸಿಕ್ಕಲಿಲ್ಲ. ನಾವು ಒಳಗಡೆ ಹೋಗ್ತಾ ಇದ್ದಂಗೆ ಬ್ಲ್ಯಾಂಕ್ ಆಗಿಬಿಟ್ವಿ. ನಾನು ಅದಕ್ಕೆ ಅದಾದಮೇಲೆ ಯಾವುದೇ ಥರ ವೀಡಿಯೋನು ಮಾಡ್ಕೊಳಕ್ಕಾಗಲಿಲ್ಲ. ನಾವೆಲ್ಲ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ವಿ. ಹೊಟ್ಟೆ ಬೇರೆ ತುಂಬ ಹಸುವು ಆಗ್ತಿತ್ತು. ಅಲ್ಲೇ ಎದುರುಗಡೆ ಇತ್ತಲ್ಲ, ಅಲ್ಲಿ ರೋಟಿಗರ್ಗೆ ಹೋಗ್ಬಿಟ್ಟು ಊಟನ ತೊಗೊಂಡ್ವಿ, ಮೀಲ್ಸ್ನ. ನಮ್ಗೆ ಊಟನೂ ಮಾಡೋಕ್ಕೆ ಆಗಲಿಲ್ಲ. ನಾನೊಂದು 2 ಪೂರಿ ತಿಂದೆ ಅಷ್ಟೇ. ಇಲ್ಲಿ ಎದುರುಗಡೆನೋ ಕಾಟನ್ ಸ್ಯಾರಿ ಥರ ಸೇಲ್ ಮಾಡ್ತಿದ್ರು, ಅದನ್ನು ನೋಡಿದ್ವಿ. ಬಟ್ ಇನ್ನೊಂದು ಸತಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಗೆ ಅಲ್ಲಿ ನಿಂತ್ಕೊಳ್ಳೋ ಪೇಷನ್ಸು ಸಹ ಇರಲಿಲ್ಲ. ಅಲ್ಲಿಂದ ಆಟೋನ ಹತ್ಕೊಂಡು ಮನೆ ಕಡೆ ಹೊರಟ್ವಿ. ಗೈಸ್, ವೆಲ್ಕಮ್ ಬ್ಯಾಕ್. ಬಂದು ತುಂಬಾ ಟಯರ್ಡ್ ಆಗೋಗಿತ್ತು, ಮನ್ಕೊಂಡ್ಬಿಟ್ಟಿದ್ವಿ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಹಾರಿಬಲ್ ಎಕ್ಸ್ಪೀರಿಯನ್ಸು. ನಾವು ಫಸ್ಟೇ ಹೋಗಿ ನಿಂತಿದ್ವಿ. ಅಂದರೆ ನಮ್ಮದು ಫಸ್ಟ್ 1 2 3 4 4 ಟೋಕನು ನಾವೇ ಇದ್ದಿದ್ದು. ಆಂಟಿ, ಪಲ್ಲವಿ, ನನ್ನ ಅಕ್ಕ ಮತ್ತು ನಾವು. ಬಟ್ ನಮ್ಗೆ ಅಲ್ಲಿ ಒಳಗಡೆ ಹೋಗ್ತಾ ಇದ್ದಂಗೆ ಬ್ಲ್ಯಾಂಕ್ ಆಗೋದ್ವಿ. ಏನಕ್ಕೆ ಅಂತಂದರೆ ಅಲ್ಲಿ ತುಂಬ ಅರ್ಜೆಂಟ್ ಮಾಡ್ತಾರೆ, ಬೇಗ ತೊಗೋಬೇಕು. ಅಂದರೆ ಆಬ್ವಿಯಸ್ಲಿ ವರ್ಕರ್ಸ್ಗೂ ಪ್ರೆಷರ್ ಇರುತ್ತೆ. ನಮಗೆ ಒಂಥರ ಕನ್ಫ್ಯೂಸ್ ಆಗೋಯ್ತು. ನಾವು 4 ಸ್ಯಾರಿ ತೊಗೊಂಡ್ವಿ. ಫಸ್ಟ್ ಒನ್ ಬಂದ್ಬಿಟ್ಟು ಇದು ರೆಡ್, ಇದು ಚೆಕ್ಸ್ದು ಸ್ಕ್ವಯರ್, ಚಿಕ್ಕ ಚಿಕ್ಕ ಚೆಕ್ಸ್ ಇದೆ. ನನಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ಇದು ನನ್ನ ಅಕ್ಕ ಚೀಟಿ ಹಾಕಿದ್ಲು. ಚೀಟಿ ಮೇಲೆ ಇದು ಆಲ್ಮೋಸ್ಟ್ ನಮಗೆ 43 ಹತ್ತತ್ರ ಬಿತ್ತು ಪ್ರೈಸು. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಇದು ನಾನು ತೊಗೊಂಡಿರೋದು ಫ್ರೆಂಡ್ಸ್, ಅವಳ್ದಲ್ಲ, ನಾನು ತೊಗೊಂಡಿರೋದು. ಸುಮ್ಮನೆ ಹೆಸ್ರಿಗೆ ಮಾತ್ರ ಅವಳದು. ಇದು ನನಗೆ ಕೊಟ್ಟಿರೋ ನಮ್ಮ ಅಕ್ಕ. ಇದು 43,000 ನನ್ನ ಆ್ಯಕ್ಚುಲಿ ಇದನ್ನು ನಾವು ನಮ್ಮ ತಂಗಿಗೆ ತೊಗೊಂಡಿದ್ವಿ. ನಮ್ಮ ಪ್ಲ್ಯಾನ್ ಇದೆ 3 ಸೀರೆ ತೊಗೋಬೇಕು ಅಂತ, ನನಗೊಂದು, ಅಕ್ಕನಿಗೊಂದು, ತಂಗಿಗೊಂದು ಅಂತ. ಬಟ್ ಅಲ್ಲಿ ನನ್ನ ಪರ್ ಹೆಡ್ ಒಂದೇ ಸ್ಯಾರಿ, ಒಬ್ರಿಗೆ ಒಂದೇ ಸ್ಯಾರಿ ಯಾವುದೇ ಕಾರಣಕ್ಕೂ ಕೊಡೋಲ್ಲ. ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಕೊಡಲಿಲ್ಲ. ಅದಕ್ಕೆ ನನ್ನ ಅಕ್ಕ ಇನ್ನೊಂದು ಆನಿಯನ್ ಕಲರ್ ಥರ ಪೀಚ್ ಕಲರ್ ತೊಗೊಂಡಿದ್ಲು. ಅದೇನು ಅಷ್ಟಂತ ಅಟ್ರಾಕ್ಟಿವ್ ಆಗಿರಲಿಲ್ಲ, ಬಟ್ ನಮ್ಮ ಹತ್ರ ಆ ಕಲರ್ ಇರಲಿಲ್ಲ. ಅದಕ್ಕೆ ಅಂತ ಅವಳು ಚಾಯ್ಸಲ್ಲಿ ತೊಗೊಂಡಿದ್ಲು. ಆಮೇಲೆ ಹೆಂಗೂ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ನಾವು ಇದೇ ಸ್ಯಾರಿ ತೊಗೊಂಡು, ಇದು ನಮ್ಗೆ ತೊಗೊಂಡಿದ್ದು. ನಮ್ಗೆ ಆಲ್ಮೋಸ್ಟ್ ಇದು 43,000 ಬಿತ್ತು. ಸೆಕೆಂಡ್ ಸ್ಯಾರಿ ಬಂದು ಇದು ಸಿಂಪಲ್, ನಾವು ತೊಗೊಂಡಿರೋದ್ರೆ ಲೋ ಬಡ್ಜೆಟ್ ಸ್ಯಾರಿ. ಸಿಂಪಲಾಗಿ ಚೆನ್ನಾಗಿದೆ, ಬಟ್ ನನಗಿದು ಕಾಂಟ್ರಾಸ್ಟ್ ಇದೆ ಅಂತ ಇಷ್ಟ ಆಯಿತು. ರೆಡ್ ವಿತ್ ನೆವಿ ಬ್ಲೂ ಥರ, ಬಟ್ ಬ್ಲ್ಯಾಕ್ ಅಲ್ಲ, ನೆವಿ ಬ್ಲೂ ಥರ. ಇದು ನಮ್ಗೆ ಆಲ್ಮೋಸ್ಟ್ 17,000 ಚೇಂಜ್ ಬಿತ್ತು, 18,000 ಹತ್ತತ್ರ. ಇನ್ನೊಂದು ಬಂದುಬಿಟ್ಟು ನಾನು ಹಾಕ್ತೀನಿ, ನೋಡ್ಬೋದು, ಬ್ಲೂ, ರಾಯಲ್ ಬ್ಲೂ ತೊಗೊಂಡ್ವಿ. ಅದು ಆಲ್ಮೋಸ್ಟ್ 43,000 ಬಿತ್ತು ಆಫ್ಟರ್ ಡಿಸ್ಕೌಂಟು. ಇನ್ನೊಂದು ಗ್ರೀನು, ಅದೂ ನಮಗೆ 23,000 ಬಿತ್ತು. ಇನ್ನೊಂದು ಸ್ಯಾರಿ ನಾವು ತೊಗೊಂಡಿದ್ದು ಇದು ಮೈಸೂರು ಸಿಲ್ಕು, ರಾಯಲ್ ಬ್ಲೂ, KSIC ಮೈಸೂರು ಸಿಲ್ಕು. ಈ ಥರ ನಮ್ಮ ಹತ್ರ ಇತ್ತು. ನಮ್ಮ ರಾಣಿ ಹತ್ರ ಇರಲಿಲ್ಲ, ತೊಗೊಂಡ್ಲು. ರಾಯಲ್ ಬ್ಲೂ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ, ಹೈಲೈಟ್ ಕಲರು. ಬಟ್ ಪ್ರೈಸ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಇದೇ ಸೇಮ್ ಪ್ಯಾಟ್ರನ್ ಸ್ಯಾರಿ ನನ್ನ ತಂಗಿ ಡಾರ್ಕ್ ಪಿಂಕ್ ಕಲರಲ್ಲಿ ತೊಗೊಂಡಿದ್ಲು. ನೀವು ನೋಡಿದ್ದೀರಾ ಅನಿಸುತ್ತೆ ನನ್ನ ಪ್ರೀವಿಯಸ್ ವ್ಲಾಗ್ಸ್ನ ಹೋಗಿ ಚೆಕ್ ಮಾಡಿದ್ರೆ. ಆವಾಗ ನಾವು 38,000-39,000 ಕೊಟ್ಟಿದ್ವಿ. ಇವಾಗ ಅದೇ ಸ್ಯಾರಿ ಒಂದು 6 ತಿಂಗಳು ಡಿಫ್ರೆನ್ಸಲ್ಲಿ 43,000 ಆಗಿಬಿಟ್ಟಿದೆ. ಇದು ಫುಲ್ ಕ್ಯಾಶ್ 43,000 ಫ್ರೆಂಡ್ಸ್. ಸೇಮ್ ಸ್ಯಾರಿ, ಕಲರ್ ಚೇಂಜು. ನನ್ನ ತಂಗಿ ತೊಗೊಂಡಿದ್ದಾಗ 38 ಬಿದ್ದಿತ್ತು, ಬಟ್ ಇವಾಗ 43,000. ಪ್ರೈಸ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಆಮೇಲೆ ಕ್ವಾಲಿಟಿನೂ ಅಷ್ಟೇ. ನಮಗೆ ಗೊತ್ತಿರೋ ಪ್ರಕಾರ ಮೊದಲೆಲ್ಲ ಸ್ಯಾರಿನ ತಂದು ಇಕ್ಬಿಟ್ರೆ ಸಾಕಾಗಿತ್ತು, ಬಟ್ ಇವಾಗ ತಂದಿಕ್ಕಿದ ಕಡೆಯೇ ಒಂಥರ ಮುದ್ರುಕೊಂಡು ಆಗಿದೆ. ನಾನು ನೆಕ್ಸ್ಟು ವಿಡಿಯೋ ಹಾಕ್ತೀನಿ, ನೋಡ್ಬೋದು. ಕ್ವಾಲಿಟಿನೂ ಅಷ್ಟೇ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ KSICಗೆ ಇವಾಗ ಈ ಟೈಮಲ್ಲಿ ಅಷ್ಟು ಇನ್ವೆಸ್ಟ್ ಮಾಡೋದು ಸರಿ ಇಲ್ಲ ಅನಿಸ್ತು. ಮೇ ಬಿ ಅದ್ರ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದ್ದಂಗೆ ಇವರು ಪ್ರೈಸು ಇನ್ಕ್ರೀಸ್ ಮಾಡಿದ್ದಾರೆ, ಡಿಸ್ಕೌಂಟು ಇಲ್ಲ, ಮತ್ತು ಕ್ವಾಲಿಟಿನೂ ರೆಡ್ಯೂಸ್ ಮಾಡಿದ್ದಾರೆ. ಇಟ್ಸ್ ನಾಟ್ ವರ್ತ್ ಆ್ಯಂಡ್ ಮೋರ್ ಓವರ್ ಇಟ್ಸ್ ನಾಟ್ ರೈಟ್ ಟೈಮ್ ಟು ಪರ್ಚೇಸ್ KSIC ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಅನಿಸ್ತು. ಅವ್ರೇನು ಡಿಫಾಲ್ಟ್ 10% ಇತ್ತಲ್ಲ, 365 ಡೇಸೂ 10% ಡಿಸ್ಕೌಂಟ್ ಅಂತ ಮಾಡಿದ್ರಲ್ಲ, ಅದನ್ನು ಕಂಪ್ಲೀಟಾಗಿ ರೆಡ್ಯೂಸ್ ಮಾಡಿಬಿಟ್ಟಿದ್ದಾರೆ. ಇದು ನಾವು ಇನ್ನೊಂದು ತೊಗೊಂಡಿದ್ದು ಗ್ರೀನ್ ಕಲರ್ ಸ್ಯಾರಿ. ನಾನು ಈ ಸ್ಯಾರಿನ ಇಟ್ಕೊಂಡೆ, ಯಾಕಂದರೆ ಮನೆಗೆ ಹೋಗ್ತಾ ಇದ್ದಂಗೆ ಅಮ್ಮ ಬೈದರು, 2 ರೆಡ್ಡೇ ತಂದಿದ್ರು, ಆಲ್ರೆಡಿ ಮನೇಲೂ 2-3 ಇದೆ ಸೇಮ್ ಕಲರು ಅಂತ ಅಂದರು. ಗ್ರೀನು ನಮ್ಮ ಹತ್ರ ಇತ್ತು, ಬಟ್ ಆಂಟಿ ಆ ಸ್ಯಾರಿನ ಇಷ್ಟಪಟ್ಟಿದ್ರು, ಕಾಂಟ್ರಾಸ್ಟ್ ಸ್ಯಾರಿನ ಅಂತ ಅಂದ್ಬಿಟ್ಟು ಇದು ಕಾಂಟ್ರಾಸ್ಟ್ ಸ್ಯಾರಿನ ಆಂಟಿಗೆ ಕೊಟ್ಬಿಟ್ಟು ನಾನು ಗ್ರೀನ್ ಸ್ಯಾರಿನ ಇಟ್ಕೊಂಡೆ. ಬಟ್ ಯಾವುದು ನಮ್ಗೆ ಸ್ಯಾಟಿಸ್ಫೈ ಆಗಲೇ ಇಲ್ಲ. ಅಮ್ಮ, ನೀವು ತಂದಿರೋ ಯಾವ ಸ್ಯಾರಿನೂ ಯುನಿಕ್ ಆಗಿಲ್ಲ, ಎಲ್ಲ ಕಾಮನ್ ಕಲರ್ಸೇ ತಂದಿದ್ದೀರಾ, ಮೂರವರ್ ನಮ್ಮ ಹತ್ರ ಇರೋದೇ ತಂದಿದ್ದೀರಾ ಅಂತ ಬೈತಾನೇ ಇದ್ರು. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಿಕ್ಕಿದ್ನ ಎತ್ಕೊಬಂದ್ವಿ. ಈ 4 ಜನ ಹೋಗಿ 4 ಸ್ಯಾರಿ ತೊಗೊಬರೋಕ್ಕೆ ಆಲ್ಮೋಸ್ಟ್ 545 645 745 845 945 1045 1145 1245. ನಾವು ಹೊರಗಡೆ ಬಂದಿದ್ದು ಆಲ್ಮೋಸ್ಟ್ 130 ಹತ್ತತ್ರ ಆಗಿತ್ತು. ಆಲ್ಮೋಸ್ಟ್ 7ರಿಂದ 8 ಅವರ್ ವೇಟ್ ಮಾಡಿದ್ವಿ. ಲಿಟ್ರಲಿ ನಮಗೆ
ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ದೂರ ಹೋಗಿದ್ದೀವಲ್ಲ ಅಂತ ತೊಗೊಂಡ್ವಿ. ಬೆಟರ್ ಯಾರಿಗಾದ್ರೂ ಪೇಷನ್ಸ್ ಇದ್ದು ವೆಯ್ಟ್ ಮಾಡೋಕ್ಕಾದ್ರೆ ಮಾತ್ರ ಹೋಗಿ, ಇಲ್ಲಾಂದರೆ ವರಮಹಾಲಕ್ಷ್ಮಿ ಗೌರಿ ಗಣೇಶ ಫೆಸ್ಟಿವಲ್ ಆದಮೇಲೆ ಕ್ರೌಡ್ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಅವಾಗ ಹೋದರೆ ಇಷ್ಟು ರಶ್ ಇರಲ್ಲ ಅನಿಸುತ್ತೆ. ಆದಷ್ಟು ಹೋಗಿ ನೋಡಿಕೊಂಡು ತಗೊಳ್ಳಿ. ಸೊ ಇದಾಗಿತ್ತು ನಮ್ಮ KSIC ಮೈಸೂರು ಸಿಲ್ಕ್ ಸ್ಯಾರಿ ಶಾಪಿಂಗ್ ವಿಡಿಯೋ. ಹೋಪ್ ನಿಮಗೆ ಇಷ್ಟ ಆಗಿದೆ. ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದು ಚೀಟಿ ಕಂಟಿನ್ಯೂ ನಡೀತಾ ಇದೆ. ಕೆಲವರು ನನಗೆ ಚೀಟಿ ನಡೀತಿಲ್ಲ ಅಂತೆಲ್ಲ ಕಮೆಂಟ್ ಮಾಡಿದರು. ನಾನು ಗಾಂಧಿ ಬಜಾರ್ ಬ್ರಾಂಚಲ್ಲಿ ವಿಚಾರಿಸಿದ್ದೆ. ಸ್ಯಾಟರ್ಡೇಸ್ ಹೋಗ್ಬೇಡಿ, ವೀಕ್ ಡೇಸ್ ಯಾವತ್ತೇ ಹೋದರೂ ಚೀಟಿನ ಹಾಕಿಸ್ಕೊತಾರೆ. ಕಾಲ್ ಮಾಡ್ಕೊಂಡು ಒಂದ್ಸತಿ ಹೋಗೋದು ಒಳ್ಳೆಯದು ಅಂತ ಹೇಳ್ತೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ. ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನನ್ನು ಇನ್ಸ್ಟಾಗ್ರಾಮಲ್ಲೂ ಸಹ ಫಾಲೋ ಮಾಡ್ಬೋದು, ಬಿಂದು ದಶರಥ್ ಗೌರ್. ರೆಡ್ ಸ್ಯಾರಿ ಬಂದುಬಿಟ್ಟು 42,180. ಮತ್ತು ನಾನು ಇನ್ನೊಂದು ಸ್ಯಾರಿ ತೋರಿಸ್ನಲ್ಲ ಕಾಂಟ್ರಾಸ್ಟ್ ಇರೋದು, ಅದ್ರ ಪ್ರೈಸ್ ಬಂದುಬಿಟ್ಟು 17,460 ರೂಪಾಯಿ. ನಾವು ಚೀಟಿ ಹಾಕಿರೋದ್ರಿಂದ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ. ಆಮೇಲೆ ನಮ್ಮ ಚೀಟಿ ಅಮೌಂಟ್ ಎಲ್ಲ ಮೈನಸ್ ಆಗಿ 2 ಸ್ಯಾರಿಗೆ 38,491. 2 ಸತಿ ಬಿಲ್ ಮಾಡಿಸಿದ್ವಿ. ಅಲ್ಲಿ ನೆಟ್ವರ್ಕ್ ಬೇರೆ ಪ್ರಾಬ್ಲಮ್ ಆಗಿ ಫೋನ್ಪೇ ಗೂಗಲ್ ಪೇ ಏನೂ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸೊ 2 ಬಿಲ್ ಮಾಡಿಸಿದ್ದಾಯಿತು. 2 ಆಲ್ಮೋಸ್ಟ್ ಸೇಮ್ ಪ್ರೈಸೇ. ಗ್ರೀನ್ ಒಂದು 23,000, ಅದು ಗ್ರೀನು ಮತ್ತು ರಾಯಲ್ ಬ್ಲೂ ಅದು ಒಂದು ಬಿಲ್ ಮಾಡಿಸಿದ್ದು. ಆ ಬಿಲ್ ನನ್ನ ಹತ್ರ ಇಲ್ಲ, ನಮ್ಮ ರಾಣಿ ಹತ್ರ ಇದೆ. ಈವ್ನಿಂಗ್ ಅಮ್ಮ ಮನೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ನನಗೆ ಹೇಳ್ದಿರ ಒಂದು ಕೆಲಸ ಮಾಡಿದ್ದಾರೆ. ಏನು ಕೆಲಸ ಅಂತ ತೋರಿಸ್ತೀನಿ ನೋಡಿ. ನೋಡ್ತಾ ಇರ್ಬೋದು, ಅನ್ಬಾಕ್ಸಿಂಗ್ ವಿಡಿಯೋ ಇದು. ಇದು ರೋಬೋ. ಏನು ರೋಬೋ ಅಂತಮ್ಮ? ವ್ಯಾಕ್ಯೂಮ್ ಕ್ಲೀನರ್, ರೋಬೋಟ್ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ನ ಆರ್ಡರ್ ಮಾಡಿದ್ದಾರೆ. ವಿತೌಟ್ ಇಂಟಿಮೇಟಿಂಗ್ ಮೀ, ವಿತೌಟ್ ಮೈ ಇಂಟಿಮೇಷನ್ನು. ನೋಡೋಣ ಹೇಗಿರುತ್ತೆ ಅಂತ. ನಗ ನಮ್ಮಮ್ಮಗೆ ಲೈಟಾಗಿ ಡಗಡಗಡಗ ಆಗ್ತೈತೆ. ಹೆಂಗೆ ಇನ್ನು ಬಿಡ್ತಾರ ನನ್ನ ಮಕ್ಕಳು ನೋಡಿ ಗೈಸ್. ಅನ್ಬಾಕ್ಸಿಂಗ್ ವಿಡಿಯೋ ನೋಡ್ಬಿಡಿ. ಓ ಫೈನಲಿ ದೊಡ್ಡದಾಗೆ ಇದೆಯಲ್ಲಮ್ಮ. ರಿವ್ಯೂಸ್ ಎಷ್ಟು? ರಿವ್ಯೂಸು ಗೈಸ್ ವೆಲ್ಕಮ್ ಬ್ಯಾಕ್. ಅಮ್ಮ ನನಗೆ ಗೋಬಿ ಫ್ರೈಡ್ ರೈಸ್ ತಂದು ಕೊಟ್ಟರು. ತುಂಬ ದಿನ ಆಗಿತ್ತು ನನಗೆ ಇದು ತಿನ್ನಬೇಕು ಅಂತ ಆಗಿತ್ತು. ಇಲ್ಲಿ ಚೆನ್ನಾಗಿರುತ್ತೆ. ಸೊ ಇದನ್ನು ತಿಂತಾ ಇದ್ದೀನಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು ಎಷ್ಟಾಯ್ತಪ್ಪ? ಟೈಮ್ ಬಂದು ಆಲ್ಮೋಸ್ಟ್ 10:15 ಆಯಿತು. ನೆನ್ನೆ KSIC ಹ್ಯಾಂಗ್ ಓವರ್ ಇನ್ನೂ ಹೋಗಿಲ್ಲ. ನೈಟೆಲ್ಲ ನಿದ್ದೆನೆಲ್ಲ ಫುಲ್ಲು ತಲೆನೋವು. ಕಣ್ಣು ನೋಡ್ಬೋದು ನಂದು ಹೆಂಗಾಗಿದೆ ಅಂತ. ಹುಷಾರೇ ಇಲ್ಲ ನೈಟೆಲ್ಲ. ಒಂಥರ ಆ ಜನ, ಆ ಜಗಳ, ಆ ಸೌಂಡು ಕೇಳಿ 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 ಒಂಥರ ಮೈಂಡೇ ಬ್ಲಾಕ್ ಆದಂಗೆ ಆಗ್ಬಿಟ್ಟಿತ್ತು. ನೈಟೆಲ್ಲ ನನಗೆ ಅದೇ ಗುರ್ಗಿಡ್ತಾ ಇದೆ ಕಿವಿಲಿ ಜಗಳ. ಸೇಮ್ ಪಲ್ಲವಿಗೂ ಅದೇ ಎಕ್ಸ್ಪೀರಿಯನ್ಸ್ ಅಂತೆ. ನೈಟೆಲ್ಲ ಜಗಳನೇ. ಒಂದ್ಸತಿ ಏನಾಗಿತ್ತು, ನಮ್ಮ ಕಸಿನ್ ಮಗಳ ಜೊತೆ ಟ್ರಿಪ್ ಹೋಗಿದ್ವಿ. ಆವಾಗ ನನಗೆ ಅವು ಮಗು ಹತ್ತಿದ ನೈಟೆಲ್ಲ ಗುರ್ಗುಡ್ತಾ ಇತ್ತು. ಇವಾಗ ಆ ಜಗಳ, ಆ ರೊಟೇಷನಲ್, ಅಪ್ಪ ನನಗಂತೂ ಸಾಕಾಗೋಯ್ತು. ಹೋಗಿ ಬಂದು ನಮ್ಮ ಅಕ್ಕಗೆ ನೋಡಿದ್ರೆ ಇನ್ನೊಂದು ತೊಗೊಳೋಕ್ಕೆ ರೆಡಿಯಾಗಿದ್ದಾಳೆ. ಅಂದರೆ ನಮ್ಮ ಅಕ್ಕಂಗೆ ಪೇಷನ್ಸ್ ಲೆವೆಲ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಇನ್ನೊಂದು ತೊಗೊಳಕ್ಕೆ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾಳೆ ಗೌರಿ ಹಬ್ಬಕ್ಕೆ. ಆಮೇಲೆ ಇವಾಗ ಅಮ್ಮ ಬಿರಿಯಾನಿ ಮಾಡಿದ್ದಾರೆ. ಊಟ ಮಾಡಿ ನಮ್ಮ ಅಪ್ಪಂದು ಊಟ ಆಯಿತು. ಊಟ ಮಾಡಿ ಬ್ರೇಕ್ಫಾಸ್ಟ್ನ ಮಾಡಿ ಅಮ್ಮ ಇವಾಗ ಮಟನ್ ಸಾಂಬಾರನ್ನ ಮಾಡ್ತಾರೆ. ಆದರೆ ಈ ವ್ಲಾಗಲ್ಲಿ ಅದ್ರ ರೆಸಿಪಿನ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಹೇಗಾಗುತ್ತೆ ಅಂತ. ಗೈಸ್ ಬಿರಿಯಾನಿ ತಿಂತಾ ಇದ್ದೀನಿ. ಅಮ್ಮ ಮಟನ್ ಸಾರು ಮಾಡ್ತಾ ಇದ್ದಾರೆ. ಇದಕ್ಕೇನೇನೋ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ್ದಾರೆ. ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಒಣಮೆಣ್ಸಿಕಾಯಿ, ಹಸಿರು ಮೆಣಸಿಕಾಯಿ, ಇಲ್ಲಿ ಮಟನ್ನ ಒಗ್ಗರಣೆಗೆ ಹಾಕಿದ್ದಾರೆ. ಅಮ್ಮ ಏನೇನೋ ಡಿಫ್ರೆಂಟಾಗಿ ಮಾಡ್ತಾರೆ. ಬಟ್ ನಮ್ಮ ಅಮ್ಮ ಮಾಡೋದು ಬೆಸ್ಟು. ಏನೋ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿದ್ಯಮ್ಮ. ಮೆಂತ್ಯ ಸಬ್ಬಕ್ಕಿ ಸೊಪ್ಪು ಬಿಡು ಅಲ್ಲ ಕಡಿಯೋಕೆ ಹಂಗಾಯ್ತ. ಸಾರು ಏನು ಸೊಕ್ಕದಾಗ ಮಾಡಿದ್ಯಮ್ಮ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.